ಇದು ಸುಮಲತಾ ಅವರ ಮಾತಾದ್ರೆ ಸುಮಲತಾ ನಮ್ಮ ಜೊತೆ ಇರ್ತಾರೆ, ಕೆಲಸ ಮಾಡ್ತಾರೆ ಅಂತ ಸುಮಲತಾ ಅವರನ್ನ ಭೇಟಿಯಾದ ಬಳಿಕ ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜಕೀಯವಾಗಿ ಬಿಜೆಪಿಯಲ್ಲಿ ಸುಮಲತಾಗೆ ಅವಕಾಶ ಇದೆ. ಸುಮಲತಾಗೆ ತಾತ್ಕಾಲಿಕವಾಗಿ ಹಿನ್ನಡೆ ಆಗಿರಬಹುದು, ಉತ್ತಮ ಅವಕಾಶ ಇದೆ, ಒಟ್ಟಿಗೆ ಕೆಲಸ ಮಾಡೋಣ. ಸುಮಲತಾ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಇದಕ್ಕೆ ಅಂತ ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಸುಮಲತಾ ಅವ್ರನ್ನ ನಾನು ಕೂಡ ರಾಜ್ಯದ ಅಧ್ಯಕ್ಷನಾಗಿ ಭೇಟಿ ಮಾಡಿ ಅವ್ರ ಜೊತೆ ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ನನ್ನ ಕರ್ತವ್ಯ. ಬದಲಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಇವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ನಮ್ಮ ಕೇಂದ್ರದ ವರಿಷ್ಠರು ಜಾತ್ಯತೀತ ಜನತಾದಳಕ್ಕೆ ಬಿಟ್ಟುಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸಂಸದರನ್ನು ಭೇಟಿ ಮಾಡಿ ಅವರ ಸಹಕಾರವನ್ನು ಕೇಳಬೇಕಾಗಿರ್ತಕ್ಕಂಥದ್ದು ನಂದು ಕೂಡ ಕರ್ತವ್ಯ ಇದೆ. ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಸುಮಲತಾ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ. ಅವರು ಕೂಡ ಎಲ್ಲ ಅವರ ಅಭಿಮಾನಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಬಟ್ ನನಗಂತೂ ವಿಶ್ವಾಸ ಇದೆ ಅವ್ರು ನಮ್ಮ ಜೊತೆಲಿ ಇರ್ತಾರೆ, ನಮ್ಮ ಪಕ್ಷಕ್ಕೂ ಕೂಡ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾರೆ. ಇದು ಅವರಿಗೆ ತಾತ್ಕಾಲಿಕ ಹಿನ್ನಡೆ ಅಂತ ಅನ್ನಿಸ್ಬೋದು, ಆದರೆ ಮುಂದೆ ಭವಿಷ್ಯದಲ್ಲಿ ಅದು ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ ಅನ್ನೋದನ್ನು ನಾನು ಕೂಡ ಮನವರಿಕೆ ಮಾಡಿಕೊಟ್ಟಿದ್ದೇನೆ ನಮ್ಮ ರಾಷ್ಟ್ರೀಯ ನಾಯಕರು. ಎಸಿ ಬೆಳವಣಿಗೆ ಕುರಿತಾಗಿ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಈಗ ಸಂಪರ್ಕದಲ್ಲಿದ್ದಾರೆ. ರವಿ, ಮಂಡ್ಯ ಆರಂಭದಿಂದಲೂ ಕೂಡ ಕುತೂಹಲದ ಗೂಡಾಗಿತ್ತು. ನಂತರ ಈಗ ಜೆಡಿಎಸ್ ಪಾಲಾದ ಮೇಲೆ ಸುಮಲತಾ ನಡೆಯ ಬಗ್ಗೆ ಕುತೂಹಲ ಇದೆ. ಆ ಎಲ್ಲ ಕುತೂಹಲಕ್ಕೂ ಉತ್ತರ ಸಿಗುವಂತಹ ದಿನ ಆಗತ್ತಾ ಇವತ್ತು ಅಂತ? ಇವತ್ತಿನ ಸಭೆ ಸುಮಲತಾ ಬೆಂಬಲಿಗರೊಂದಿಗೆ ನಡೆಸ್ತಾ ಇರೋದು ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ? ಜೊತೆಗೆ ಸುಮಲತಾ ಅವರ ನಿರ್ಣಯ ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಈ ಚುನಾವಣೆಯ ಸಂದರ್ಭದಲ್ಲಿ? ಪ್ರತಿಮಾ, ನಿಶ್ಚಿತವಾಗಿ ಸುಮಲತಾ ಅವರು ಯಾವ ನಿರ್ಣಯವನ್ನ ಕೈಗೊಳ್ಳುತ್ತಾರೆ ಎನ್ನುವಂಥದ್ದು ಇನ್ನೂ ಕೂಡ ಕುತೂಹಲವಾಗಿ ಇಟ್ಟಿದ್ದಾರೆ. ಮೊನ್ನೆ ಜೆ.ಪಿ. ನಡ್ಡಾ ಅವರ ಭೇಟಿಯನ್ನ ಮಾಡಿದ್ರು ದೆಹಲಿಗೆ ಹೋಗಿ. ಆ ಸಂದರ್ಭದಲ್ಲಿ ಮಾತುಕತೆ ಆಯ್ತು. ಜೆಡಿಎಸ್ಗೆ ಅಕ್ಷೇತ್ರವನ್ನ ಬಿಟ್ಕೊಡ್ತೀವಿ ಹೇಳುವಂತ ಮಾತುಗಳನ್ನ ಸ್ವತಃ ಜೆ.ಪಿ. ನಡ್ಡಾ ಅವರು ಸುಮಲತಾ ಅವರಿಗೆ ತಿಳಿಸಿದ್ರು. ಅದಾದ ಬಳಿಕ ನಿನ್ನೆ ವಿಜಯೇಂದ್ರ ಅವರು ಅವರ ನಿವಾಸಕ್ಕೆ ಹೋಗಿ ಮಾತುಕತೆಯನ್ನ ಮಾಡಿ ಬಂದಿದ್ದಾರೆ. ಆದ್ರೆ ವಿಜಯೇಂದ್ರ ಅವರು ಮಾತುಕತೆ ಮಾಡುವಂತ ಸಂದರ್ಭದಲ್ಲಿ ಇರಬಹುದು ಅಥವಾ ಜೆ.ಪಿ. ನಡ್ಡಾ ಅವರು ಭೇಟಿಯ ಸಂದರ್ಭ ಇರಬಹುದು, ಸುಮಲತಾ ಅವರು ಎಲ್ಲಿಯೂ ಕೂಡ ಸಭೆಯಲ್ಲಿ ಏನ್ ಚರ್ಚೆ ಆಯ್ತು ಅಥವಾ ತನ್ನ ನಿರ್ಧಾರ ಏನು, ನಾನು ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡ್ತೀನೋ ಅಥವಾ ಬಿಜೆಪಿಗೆ ಬೆಂಬಲವಾಗಿರ್ತೀನೋ ಅಥವಾ ತಟಸ್ಥವಾಗಿರ್ತೀನೋ ಹೇಳುವಂತ ಒಂದು ತನ್ನ ನಿರ್ಧಾರವನ್ನ ಇಲ್ಲಿಯ ತನಕ ಜನರಿಗೆ ತಿಳಿಸಿಲ್ಲ ಮತ್ತು ಮಾಧ್ಯಮದ ಮೂಲಕ ತನ್ನ ಕ್ಷೇತ್ರ ಜನತೆಗೂ ಕೂಡ ಹೇಳಿಲ್ಲ. ಆದ್ರೆ ಇವತ್ತು ಸಂಜೆ ಮಧ್ಯಾಹ್ನ 2 ಗಂಟೆಗೆ ತಮ್ಮ ನಿವಾಸದಲ್ಲಿ ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಎನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ. ಯಾಕೆಂದ್ರೆ ಕಳೆದ ಬಾರಿ ಸುಮಲತಾ ಅವರು ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಬಿಜೆಪಿ ಅವರಿಗೆ ಬಾಹ್ಯವಾಗಿ ಬೆಂಬಲವನ್ನ ಕೊಟ್ಟಿತ್ತು. ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯನ್ನ ಮಾಡ್ಕೊಂಡಿದ್ರು ಕೂಡ ಪ್ರತಿಮಾ. ಆ ಸಂದರ್ಭದಲ್ಲಿ ಮೈತ್ರಿ ಸರಿಯಾಗಿ ಪಾಲನೆ ಆಗ್ಲಿಲ್ಲ, ಹಾಗಾಗಿ ತನ್ನ ಮಗ ಸೋಲನ್ನ ಕಾಣಬೇಕಾಯ್ತು ಅನ್ನುವಂತ ಆ ಮಾತುಗಳನ್ನ ಇವತ್ತು ಕೂಡ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಆದ್ರೆ ಈ ಬಾರಿ ಸುಮಲತಾ ಅವರು ಒಂದು ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಯನ್ನ ಒಪ್ಪಿಕೊಳ್ಳದೆ ತಾನು ಪಕ್ಷೇತರವಾಗಿ ಸ್ಪರ್ಧೆಯನ್ನ ಮಾಡುವಂತ ನಿರ್ಧಾರವನ್ನ ಕೈಗೊಂಡ್ರೆ ಯಾರೆಲ್ಲ ಅವರಿಗೆ ಬೆನ್ನಿಗೆ ಬರ್ತಾರೆ ಅನ್ನುವಂಥದ್ದು ಈಗಿರುವ ಕುತೂಹಲದ ಸಂಗತಿಗಳಲ್ಲಿ ಒಂದು. ಕಳೆದ ಬಾರಿ ಸುಮಲತಾ ಅವರು ಸ್ಪರ್ಧೆಯನ್ನ ಮಾಡಿದಾಗ ಅಂಬರೀಶ್ ಅವರ ಆಪ್ತರಾಗಿದ್ದಂತ ಸಚ್ಚಿದಾನಂದ್ ಅವರು ಸುಮಲತಾ ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ರು. ಮಂಡ್ಯ ಭಾಗದ ಬಹುತೇಕ ಸ್ಥಳೀಯ ನಾಯಕರುಗಳು ಸುಮಲತಾ ಅವರ ಗೆಲುವಿಗೆ ಶ್ರಮವನ್ನ ಹಾಕಿದ್ರು. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರತಿಮಾ, ಸಚ್ಚಿದಾನಂದ ಇರಬಹುದು, ಅಲ್ಲಿಯ ಸ್ಥಳೀಯ ನಾಯಕರು ಇರಬಹುದು, ಅನೇಕರು ಬಿಜೆಪಿಯ ಸೇರ್ಪಡೆಯನ್ನಾದ್ರು. ಮಂಡ್ಯದಲ್ಲಿ ಬಿಜೆಪಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಮತ ಬ್ಯಾಂಕ್ ಅನ್ನ, ತನ್ನ ವೋಟ್ ಅನ್ನ ಜಾಸ್ತಿ ಮಾಡಿಕೊಳ್ಳುವಲ್ಲಿ ಅಲ್ಲಿಯ ಸ್ಥಳೀಯ ನಾಯಕರ ಸೇರ್ಪಡೆ ಮತ್ತು ಸುಮಲತಾ ಅವರು ಬಾಹ್ಯವಾಗಿ ಬೆಂಬಲ ಕೊಟ್ಟಿದ್ದು ಕೂಡ ಕಾರಣಗಳಲ್ಲಿ ಒಂದು. ಆದ್ರೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಸುಮಲತಾ ಅವರಿಗೆ ರಾಜಕೀಯವಾಗಿ ತಾನೇನ್ ನಿರ್ಧಾರವನ್ನ ಕೈಗೊಳ್ಬೇಕು? ಯಾಕಂದ್ರೆ ಬಹಳ ನಿರೀಕ್ಷೆಯಲ್ಲಿದ್ರು ಸುಮಲತಾ. ನರೇಂದ್ರ ಮೋದಿ ಅವರ ಭೇಟಿ ಮಾಡಿದ್ರು, ತನಗೆ ಮತ್ತೆ ಟಿಕೆಟ್ ಅನ್ನ ಕೊಡ್ತಾರೆ ಬಿಜೆಪಿಯ ಮೂಲಕ ಎನ್ನುವಂತ ದೊಡ್ಡ ಒಂದು ಆಶಾಭಾವನೆಯನ್ನ ಹೊಂದ್ಕೊಂಡಿದ್ದಂತ ಸುಮಲತಾ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗಿದೆ. ಆದ್ರೆ ಕಳೆದ 15 ದಿನಗಳ ಹಿಂದೆ ಬಿಜೆಪಿ ಇಬ್ಬರು ನಾಯಕರು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಬಹಳ ಗಂಭೀರವಾಗಿ ನೋಡೋದಾದ್ರೆ ಪ್ರತಿಮಾ, ಅಶೋಕ್ ಅವರು ಹೇಳಿದ್ರು ಸುಮಲತಾ ಅವರಿಗೆ ಬಿಜೆಪಿಯನ್ನ ಸೇರ್ಪಡೆ ಮಾಡ್ಕೊಳ್ಳೋದಕ್ಕಿಂತ ಕೂಡ ಅವಕಾಶಗಳಿತ್ತು, ಆದ್ರೆ ಅವರು ಬಿಜೆಪಿಯನ್ನೇ ಸೇರ್ಲಿಲ್ಲ ಹೇಳುವಂತ ಮಾತುಗಳನ್ನ ಹೇಳುವುದರ ಜೊತೆಗೆ ಸುಮಲತಾ ಅವರು ಇಷ್ಟು ದಿನ ಬಿಜೆಪಿಗೆ ಬಾಹ್ಯವಾಗಿ ಬೆಂಬಲವನ್ನೇ ಕೊಟ್ರೆ ಹೊರತಾಗಿ ಪಾರ್ಟಿಯನ್ನು ಯಾಕೆ ಸೇರ್ಪಡೆ ಆಗಲಿ ಎನ್ನುವಂತ ಅರ್ಥದಲ್ಲಿ ಅಶೋಕ್ ಅವರು ಮಾತನಾಡಿದ್ರು. ನಿನ್ನೆ ವಿಜಯೇಂದ್ರ ಅವರು ಹೋಗಿ ಸುಮಲತಾ ಅವರ ನಿವಾಸದಲ್ಲಿ ಕುಳಿತುಕೊಂಡು 1 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ರು. ಅವರು ಕೂಡ ಅದೇ ಮಾತನ್ನ ಹೇಳಿದ್ರು, ಪಾರ್ಟಿಗೆ ಸೇರ್ಪಡೆ ಆಗಿ ಅಂತ. ಆದ್ರೆ ಸುಮಲತಾ ಅವರು ಇನ್ನೂ ಕೂಡ ಪಾರ್ಟಿ ಸೇರ್ಪಡೆ ಆಗಿಲ್ಲ ಎನ್ನುವಂಥದ್ದು
ಪ್ರಮುಖವಾದ ವಿಚಾರವಾದ್ರೆ ಅವರು Right. ಇವತ್ತಿನ ಸಭೆಯಲ್ಲಿ ಯಾವ ನಿರ್ಣಯವನ್ನ ಕೈಗೊಳ್ತಾರೆ ಎನ್ನುವಂಥದ್ದು ಮತ್ತು ಇಂಪಾರ್ಟೆಂಟ್ ಆದ ವಿಷಯ. ಮಧ್ಯಾಹ್ನ 2 ಗಂಟೆಗೆ ಸಭೆ ಇದೆ. ಆದ್ರೆ ಸುಮಲತಾ ಅವರು ಬಹುತೇಕ ಈಗಿನ ವರ್ತಮಾನ ಅಥವಾ ಈಗಿನ ಮಾಹಿತಿಯನ್ನು ಹೇಳೋದಾದ್ರೆ ಪ್ರತಿಮಾ, ಬಹುತೇಕ ಸುಮಲತಾ ಅವರು ಈ ಬಾರಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳು ತೀರಾ ಕಡಿಮೆ ಎನ್ನುವಂತ ಚಿತ್ರಣಗಳು ಕಂಡು ಬರ್ತಾ ಇದಾವೆ. ಆದ್ರೆ ಅದನ್ನ ಕಾರ್ಯಕರ್ತರ ಜೊತೆ ತನ್ನ ಬೆಂಬಲಿಗರ ಜೊತೆ ಚರ್ಚೆಯನ್ನ ಮಾಡಿ ಬಹುಶಃ ಬಹಿರಂಗ ಪಡಿಸಬಹುದು ಎನ್ನುವಂಥದ್ದು ನಿರೀಕ್ಷೆ. ಓಕೆ, ಥ್ಯಾಂಕ್ ಯು ರವಿ ಶಿವರಾಮ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.